5 ಕೋಟಿ ಬರತಕ್ಕಂಥ ಅಭಿಯಾನ ಚಾಲನೆ ನನ್ನ ಕನಸು ಚಿಕ್ಕಬಳ್ಳಾಪುರಕ್ಕೆ 5 ಲಕ್ಷ ಗಿಡಗಳಿದ್ದರೆ ಅದರಲ್ಲಿ ಕರ್ನಾಟಕದಾದ್ಯಂತ 5 ಕೋಟಿ ಗಿಡಗಳಿಗೆ ವಿಸ್ತರಿಸುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸನ್ಮಾನ್ಯ ನ್ಯಾಯಮೂರ್ತಿ ಜಯರು ಇಬ್ಬರು ಸೇರಿದಾಗಿ ತೆರೆ ಫೌಂಡೇಶನ್ ಜೊತೆಗೆ ಒಂದು MOU ಮಾಡಿಕೊಂಡ್ರು. ಹೀಗಾಗಿ ನಾನು ಇಬ್ಬರು ನ್ಯಾಯಮೂರ್ತಿಗಳಿಗೆ ನನ್ನ ಅನಂತ ಧನ್ಯವಾದ ಪರಿಸರ ದಿನಾಚರಣೆ ಜೂನ್ 5 ಪ್ರತಿ ವರ್ಷ ಬರುತ್ತೆ, ಆಚರಿಸ್ತಾ ಇದ್ದೇವೆ. ಆದರೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಕೇವಲ ಒಂದೇ ದಿನ ಅಥವಾ ಜೂನ್ ತಿಂಗಳು ಮಾತ್ರ ಅಥವಾ ಮಳೆಗಾಲದಲ್ಲಿ ಮಾತ್ರ ನಾವು ಗಿಡ ನೆಡುವಂಥದ್ದು, ಪರಿಸರ ಬಗ್ಗೆ ಚಿಂತನೆ ಮತ್ತು ಅದು ಸಾಕ ಅಂತ ಕ್ವಶನ್ ಹಾಕಿಕೊಂಡಾಗ ಬಹುಶಃ ಉತ್ತರ ಅರ್ಥ. ಪರಿಸರ ಅಂತಂದರೆ ಪಂಚಮಹಾಭೂತಗಳನ್ನ ಒಳಗೊಳ್ತಕ್ಕಂಥದ್ದು ಬ್ರಹ್ಮಾಂಡ, ಅಗ್ನಿ, ಆಕಾಶ, ವಾಯು, ನೆಲ, ಜಲ. ಈ ಪಂಚಮಹಾಭೂತಗಳಲ್ಲಿ 4 ನಾವಾಗಲೇ ನಾವು ಹೋಲಿಸಿಕೊಳ್ಳಿಸಿಕೊಳ್ಳುತ್ತೇವೆ, ಅಗ್ನಿಯನ್ನು ಬಿಟ್ಟು. ಇಂಥ ಸಂದರ್ಭದಲ್ಲಿ ಗಿಡ ಮರಗಳನ್ನು ನಾವು ನೆಡುವುದು, ಕೆರೆ ಕುಂಟೆಗಳನ್ನು ಸ್ಥಳಗಳನ್ನು ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಮಹತ್ವಾಕಾಂಕ್ಷೆ. ಅದರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಮಾತ್ರ ಬರಬೇಕು. ಕೇವಲ ಇಷ್ಟಕ್ಕೆ ಮಾತ್ರ ನಮ್ಮ ಕೆಲಸ ಇರುತ್ತಲ್ಲ, ಅದು ಕೇವಲ ಜೂನ್ ತಿಂಗಳಲ್ಲಿ ಒಂದು ದಿನ 5ನೇ ತಾರೀಕು ಮಾತ್ರ ಮಾಡಬೇಕಾ ಅಲ್ಲ. ಪರಿಸರ ದಿನಾಚರಣೆ ನಮಗೆ ಅರ್ಥ ಆಗಬೇಕು. ನಮಗೆ ಮನೆಯಲ್ಲಿ ಕುಟುಂಬದಲ್ಲಿ ಪರಿಸರ ಬಗ್ಗೆ ಕಾಳಜಿ ಮಾಡತಕ್ಕಂಥ ಅವಶ್ಯಕತೆ. ಆ ಕೆಲಸ ವಿದ್ಯಾರ್ಥಿಗಳು ಮಾಡಬೇಕು ಅಂತ ನಾವು ಬಯಸ್ತೇವೆ ಮತ್ತು ಕೇಳಿಕೊಳ್ತೇವೆ. ಇದು ದಿನನಿತ್ಯದ ಕೈಂಕರ್ಯ ಇದೆ. ಪರಿಸರ ಒಂದು ಹಬ್ಬವನ್ನು ಮಾಡ್ತಕ್ಕಂಥದ್ದು. ಹೀಗಾಗಿ ನಮ್ಮ ಮನಸ್ಸಲ್ಲಿ ಒಂದು ಸೂಕ್ಷ್ಮತೆಯನ್ನು, ಸಂವೇದನಾಶೀಲತೆಯನ್ನು ನಾವು ಪರಿಸರ ಕಡೆಗೆ ಬೆಳೆಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಸಂವಿಧಾನದ 4A ಭಾಗದಲ್ಲಿ ಆರ್ಟಿಕಲ್ 51A ಅಲ್ಲಿ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಅಲ್ಲಿ ನಮಗೋಸ್ಕರ ಇದನ್ನು ಕಾರ್ಯವಿದೆ. ಪಂಚಮಹಾಭೂತಗಳಲ್ಲಿ 4 ನಾವು ಪರಿಸರ ಬಳಸಿದ್ದೇವಲ್ಲ, ಅದನ್ನು ನಾವು ಪುನರುಜ್ಜೀವನ ಮಾಡೋದು ಹೇಗೆ ನಾವು ಚಿಂತನೆ ಮಾಡ್ತಾನೆ ನಾವು ವಿದ್ಯಾರ್ಥಿ ಮಿತ್ರರಿಗೆ ಬರಬೇಕಾಗಿದೆ. ಹೀಗಾಗಿ ಈ ಒಂದು ಎಲ್ಲ ನಾವು ವಿದ್ಯಾರ್ಥಿಗಳನ್ನು ಮನೆ ಮಾಡಿಕೊಳ್ತೇನೆ. ಪರಿಸರದ ಬಗ್ಗೆ ಒಂದು ಸೂಕ್ಷ್ಮತೆ, ಸಂವೇದನಾಶೀಲತೆಯನ್ನು ಬೆಳೆಸಿಕೊಳ್ತಕ್ಕಂಥ ಕಾರ್ಯ ಮಾಡಿರಿ. ಪ್ರತಿ ಗಿಡ ಮರ ಒಂದು ಆಸಕ್ತಿ ಬೆಳೆಸಿಕೊಳ್ಳಿರಿ, ಮಣ್ಣಿನ ಆಸಕ್ತಿ ಬೆಳೆಸಿಕೊಳ್ಳಿರಿ, ನೀರಿನ ಆಸಕ್ತಿ ಬೆಳೆಸಿಕೊಳ್ಳಿರಿ. ಆಗ ಮಾತ್ರ ಏನಾದರೂ ಸಮಾಜವನ್ನು ದುರ್ಬಲತೆ ಸಾಧ್ಯ ಆಗುತ್ತೆ. ಇದರ ಅಂಗವಾಗಿ ಮಿಯಾವಾಕಿ ಮಿನಿ ಫಾರೆಸ್ಟ್ ಅವಳ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪ ಪಟ್ಟಿದ್ದೇವೆ. ಅದಕ್ಕೆ ಮಿಯಾವಾಕಿ ಜಪಾನೀಸ್ ಅಂತ ನಾವು ಭಾರತೀಯತೆಯನ್ನು ಅನುಸರಣ ಅಮೃತವನ್ನು ಅಂತ